ಇನ್ನು ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಮಳೆ ಮುಂದುವರೆದಿದೆ. ಜಿಲ್ಲೆಯಲ್ಲಿ 28ರವರೆಗೆ ರೆಡ್ ಅಲರ್ಟ್ ಇರುತ್ತೆ. ಅಂದ್ರೆ ಇನ್ನೂ 2 ದಿನಗಳ ಕಾಲ. ಮೇ 28ರವರೆಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಅಂದ್ರೆ ನಿರಂತರವಾಗಿ ಮಳೆ ಸುರಿತಾ ಇದೆ. ಆದಷ್ಟು ಅಲ್ಲಿನ ಜನ ರೈತರು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ. ಮುಂಗಾರು ಆರಂಭದಲ್ಲೇ ಇಷ್ಟೊಂದು ಅವಾಂತರ. ಹಲವೆಡೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ಕಗ್ಗತ್ತಲಲ್ಲಿ ಅನೇಕ ಗ್ರಾಮಗಳು ಮುಳುಗ್ ಹೋಗಿದಾವೆ. ನೆಟ್ವರ್ಕ್ ಇಲ್ಲದೆ ಜನ ಪರದಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಮಳೆರಾಯನ ಆರ್ಭಟ ಮುಂದುವರೆದಿದೆ. ಜಿಲ್ಲೆಯಲ್ಲಿ 28ರವರೆಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ರೆಡ್ ಅಲರ್ಟ್ ಅಂತ ಅಂದ್ರೆ ಬಹಳ ಡೇಂಜರಸ್ಸು. ಸ್ವಲ್ಪ ಆದಷ್ಟು ಎಚ್ಚರಿಕೆಯಿಂದ ಇರಪ್ಪ. ಅಲ್ಲೇ ಇಲ್ಲಿ ಹೋಗಬೇಡಿ, ಮಕ್ಕಳನ್ನ ಹೊರಗಡೆ ಎಲ್ಲ ಕಳಿಸೋದಕ್ಕೆ ಹೋಗಬೇಡಿ, ನಿರಂತರವಾಗಿ ಮಳೆ ಬರುತ್ತೆ. ಜೊತೆಗೆ ಈಗ ವಿದ್ಯುತ್ ಸಂಪರ್ಕವೂ ಕೂಡ ಕಟ್ ಆಗಿದೆ. ಇದರಿಂದ ಅಲ್ಲಿನ ಜನ ಏನಪ್ಪ ಇದು ಕತ್ಲಲ್ಲೇ ಜೀವನ ನಡೆಸುವಂತ ಪರಿಸ್ಥಿತಿ ಎದುರಾಗ್ಬಿಡ್ತಲ್ಲ ಅನ್ನೋ ನಿಟ್ಟಿನಲ್ಲಿ ಚಿಂತೆಯಲ್ಲಿದ್ದಾರೆ. ಮುಂಗಾರು ಆರಂಭದಲ್ಲೇನೆ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿ ಆಗ್ತಾ ಇದ್ದಾವೆ. ಇನ್ನು ಮುಂದೆ ಹೆಂಗೆ ಜೀವನ, ಇದು ಹೇಗಿರುವಂತ ಪ್ರಶ್ನೆ. ಜೊತೆಗೆ 3 ದಿನಗಳ ಕಾಲ ಅಂಗನವಾಡಿಗಳಿಗೆ ರಜೆಯನ್ನ ಕೂಡ ಘೋಷಣೆ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. ಇವತ್ತಿನಿಂದ 28ರವರೆಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಅಂಗನವಾಡಿಗಳಿಗೆ. ಚಿಕ್ಕಮಗಳೂರಿನಲ್ಲಿ ನಿರಂತರವಾಗಿ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ. ಪರಿಣಾಮ ಇವತ್ತಿನಿಂದ 28ರವರೆಗೆ ಮೇ 28ರವರೆಗೆ ಅಂಗನವಾಡಿಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಚಿಕ್ಕಮಗಳೂರು, ಮೂಡಿಗೆರೆ, ಕಳಸ, ಶೃಂಗೇರಿ, ಕೊಪ್ಪ, ಎನ್ಆರ್ ಪುರ ತಾಲೂಕಿನ ಅಂಗನವಾಡಿಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ರಜೆಯನ್ನ ಘೋಷಣೆ ಮಾಡಿದ್ದು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು. 3 ದಿನಗಳ ಕಾಲ ಅಂಗನವಾಡಿಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಇವತ್ತಿನಿಂದ 28ರವರೆಗೆ ರಜೆ ಘೋಷಣೆ ಮಾಡಲಾಗಿದೆ. ರಜೆ ಇರುತ್ತೆ. ಅಂದರೆ ಅಂಗನವಾಡಿಗಳು ಅಂತ ಅಂದರೆ ಸಹಜವಾಗಿ ಅಲ್ಲಿ ಸಿಬ್ಬಂದಿಗಳು ಬರಬೇಕು, ಜೊತೆಗೆ ಪುಟಾಣಿಗಳು ಮಕ್ಕಳೆಲ್ಲ ಬರಬೇಕಾಗುತ್ತೆ ಅಂಗನವಾಡಿಗಳಿಗೆ. ಅವ್ರಿಗೆಲ್ಲ ಭಾಳ ಸಮಸ್ಯೆ ಆಗೋಗ್ಬಿಡುತ್ತೆ. ಏನು ಅವ್ರು ಬಂದರೂ ಅಷ್ಟೇ, ಬರದೇ ಇದ್ರೂ ಅಷ್ಟೇ. 1-2 ದಿನಗಳ ಕಾಲ ಇರಲಿ ಪರವಾಗಿಲ್ಲ, ರಜೆ ಕೊಟ್ಟರು ಪರವಾಗಿಲ್ಲ. ಅವ್ರ ಸುರಕ್ಷತೆ ಭಾಳ ಪ್ರಮುಖವಾಗಿರುತ್ತೆ, ಭಾಳ ಮುಖ್ಯ ಆಗಿರುತ್ತೆ. ಮತ್ತೆ ಸುಮ್ಮನೆ ಅಂಗನವಾಡಿಗಳಿಗೆ ಬರೋವಾಗ ಹೋಗುವಾಗ ಏನಾದರೂ ಅವಾಂತರಗಳಾಗೋದು, ಜೀವಹಾನಿ ಆಗೋದು ಯಾಕೆ ಬೇಕು? ಹಾಗಾಗಿನೇ ಚಿಕ್ಕಮಗಳೂರು, ಮೂಡಿಗೆರೆ, ಕಳಸ, ಶೃಂಗೇರಿ ಮತ್ತು ಕೊಪ್ಪ, ಎನ್ಆರ್ ಪುರ ತಾಲೂಕಿನ ಅಂಗನವಾಡಿಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಅಲ್ಲಿನ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ರಜೆಯನ್ನು ಘೋಷಣೆ ಮಾಡಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ.